ರಾಜಕೀಯ ಅಂತ ಬಂದಾಗ ಬಹಳ ಹೆಣ್ಮಕ್ಳಿಗೆ ರಾಜಕೀಯ ಅಂದಾಗ ರಾಜಕೀಯನ ಹೆಣ್ಮಗುನ ನೋಡೋ ದಾರಿ ಹೆಣ್ಮಗು ಆ ರಾಜಕಾರಣ ಮಾಡುತ್ತೆ ಅನ್ನೋಂತಾಗ ನಂಬಿಕೆ ಬರಲ್ಲ. ಯಾವುದೇ ಪಕ್ಷಕ್ಕೆ ಬಹಳ ಯೋಚನೆ ಮಾಡ್ತಾರೆ, ಬಹಳ ಸತಿ ಯೋಚನೆ ಮಾಡ್ತಾರೆ. ಹೆಣ್ಮಗುಗೆ ಕ್ಲಿಯರ್ ಮಾಡ್ಬೇಕಂದ್ರೆ ಗಂಡು ಮಕ್ಕಳಿಗೆ ಆಯ್ತು ಅಂತ ಓಕೆ ಅಂತಾರೆ, ಅಥವಾ ಗಂಡು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾರೆ. ಹೆಣ್ಮಗು ರಾಜಕಾರಣದಲ್ಲಿ ಬರ್ತಾರೆ ಅಂದ್ರೆ ಪ್ರಶ್ನೆ ಮಾಡ್ಕೋತಾರೆ. ಯಾವುದೇ ಪಕ್ಷದಲ್ಲಾಗಿರ್ಬೋದು, ನಮ್ಮ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಪಕ್ಷದಲ್ಲಿ ಒಂದ್ ಹೆಣ್ಮಗು ರಾಜಕಾರಣದಲ್ಲಿ ಗುರ್ತಿಸ್ಕೋತಾರೆ ಅಂದ್ರೆ ಜನ ಒಪ್ಕೋತಾರ, ಜನ ಅವಕಾಶ ಕೊಡ್ತಾರ, ಗೆಲ್ತಾರ, ಗೆಲುವೇ ನಮಗ್ ಮಾನದಂಡ ಆಗತ್ತೆ, ಗೆಲ್ತಾರ ಅಂತವೆಲ್ಲ ವಿಶ್ಲೇಷಣೆಗಳು ಬರುತ್ತೆ, ಚರ್ಚೆ ಆಗುತ್ತೆ. ಯಾವಾಗ್ಲೂ ನೀವು ನೋಡಿ, ಕೆಲವೊಂದು ಕುಟುಂಬಗಳಲ್ಲಿ ತಂದೆ ಡಾಕ್ಟರ್ ಆಗಿದ್ದಾಗ ಮಕ್ಕಳು ಡಾಕ್ಟರ್ ಆದ್ರೆ ಅವತ್ತು ಯಾರು ಅದನ್ನ ಅಷ್ಟು ಚರ್ಚೆ ಮಾಡಲ್ಲ. ಒಂದ್ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ, ನೆಕ್ಸ್ಟ್ ಅವ್ರ ಮಕ್ಕಳು ಅದೇ ವೃತ್ತಿ ಮಾಡ್ತಾ ಇದ್ರೆ ಅದನ್ನ ಚರ್ಚೆ ಮಾಡಲ್ಲ, ಹೋಗ್ತಾ ಇರ್ತಾರೆ. ಅದೇ ತರ ಲಾಯರ್ ಆಗಿರ್ತಾರೆ, ಒಳ್ಳೆ ಲಾಯರ್ ಜಡ್ಜು ಆಗಿರ್ತಾರೆ, ಮತ್ತೆ ಅವ್ರ ಮಕ್ಕಳು ಲಾಯರ್ ಆದ್ರೆ ಅದನ್ನ ಯಾರು ಚರ್ಚೆ ಮಾಡಲ್ಲ, ಮಾಧ್ಯಮದಲ್ಲೂ ಚರ್ಚೆ ಮಾಡಲ್ಲ. ಅದೇ ತರ ಒಂದ್ ಪ್ರೊಫೆಷನಲ್ಸ್, ಲೆಕ್ಚರರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋರು ಇರ್ಬೋದು, ನಾನ್ ಟೀಚಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಮೀಡಿಯಾನೇ ತಗೊಳ್ಳಿ, ಹೌದು, ಮಾಧ್ಯಮನೇ ತಗೊಳ್ಳಿ. ಆ ಪ್ರೊಫೆಷನ್ಸ್ ನ ಯಾರಾದ್ರೂ ಇಷ್ಟಪಟ್ಟು ಮಾಡಿದಾಗ ಅದು ಕಷ್ಟ ಆಗಲ್ಲ, ಚರ್ಚೆ ಆಗಲ್ಲ. ಒಂದು ರಾಜಕೀಯಕ್ಕೆ ಬಂದಾಗ ಖಂಡಿತ ಆ ರಾಜಕೀಯದಲ್ಲಿ ಅವ್ರು ಪ್ರಾಮಾಣಿಕವಾಗಿ ಅದನ್ನ ಅಂದ್ರೆ ಅವರು ಸೇವೆ ಮಾಡೋದಕ್ಕೆ ಅವ್ರನ್ನ ಡೆಡಿಕೇಟ್ ಮಾಡ್ಬೇಕು. ರಾಜಕಾರಣ ಅಂತಂದ್ರೆ ಕುಟುಂಬ ರಾಜಕಾರಣ ಅಂದ್ರೆ ತಂದೆಯವ್ರಿದ್ದಾರೆ ನಾವಿರ್ಲೇಬೇಕು, ತಾತ ಇದ್ದಾರೆ ನಾವಿರ್ಬೇಕು ಅಂತಲ್ಲ. ಅದಕ್ಕೆ ಜಸ್ಟಿಸ್ ಕೊಡ್ಬೇಕು, ಅದಕ್ಕೆ ಪ್ರಾಮಾಣಿಕವಾಗಿ ಅವ್ರನ್ನ ಡೆಡಿಕೇಟ್ ಮಾಡ್ಬೇಕು ಸಂಪೂರ್ಣವಾಗಿ. ಅವಾಗ ಅವ್ರು ಅರ್ಹರಾಗ್ತಾರೆ, ಜನಾನು ಒಪ್ಕೋಬೇಕು. ನಮ್ಮ ಮನ್ಸಿಗೆ ಬಂದ್ಬಿಟ್ರೇನೆ ಆಗಲ್ಲ, ಜನ ಕೂಡ ನಮ್ಮನ್ನ ಭಾವಿಸ್ಬೇಕು, ಜನ ಕೂಡ ಬೇಕು ಅನ್ಬೇಕು. ಅವಾಗ ಮಾತ್ರ ರಾಜಕಾರಣ ಆಗುತ್ತೆ, ನಿಜ ಮಾತ್ರ. ಅವಾಗ ಮಾತ್ರನೇ ನಾವು ಸರ್ವೈವ್ ಆಗಕ್ಕಾಗತ್ತೆ, ಸಸ್ಟೈನ್ ಆಗಕ್ಕಾಗತ್ತೆ. ಹೌದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.